ಗಡಿ ವಿವಾದದ ವಿಚಾರ ಮತ್ತೆ ತೀವ್ರ ಸ್ವರೂಪ ಪಡೆಯುತ್ತಿರುವ ನಡುವೆ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಎಂಬ ನಿರ್ಣಯ ಹಾಗೂ ಮಹಾಜನ ವರದಿಯನ್ನ ಅಧಿಕೃತವಾಗಿ ಅಂಗೀಕರಿಸಬೇಕೆಂದು ಆಗ್ರಹಿಸಿ ಬುಧವಾರ ವಿವಿಧ ಕನ್ನಡ ಪರ ಸಂಘಟನೆಗಳು ಮಹಾನಗರ ಪಾಲಿಕೆಯ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ರು. ನೂರಾರು ಕಾರ್ಯಕರ್ತರು ಕೈಯಲ್ಲಿ ಕನ್ನಡ ಧ್ವಜವನ್ನ ಹಿಡಿದು ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು. ಬೆಳಗಾವಿ ನಮ್ಮದು, ಮಹಾಜನ ವರದಿ ಜಾರಿಗೆಗೊಳಿಸಿ ಕರ್ನಾಟಕದ ವಿರುದ್ಧ ಹೇಳಿಕೆಗಳನ್ನ ಸಹಿಸಲಾಗುವುದಿಲ್ಲ ಎಂಬ ಘೋಷಣೆಗಳನ್ನು ಪ್ರತಿಭಟನಾ ಸ್ಥಳದಲ್ಲಿ ಮುಳುಗಿದವು. ಕರ್ವೆ ಜಿಲ್ಲಾಧ್ಯಕ್ಷ ವಾಜಿದ್ ಹಿರೇಕುಡಿ ಮಾತನಾಡಿ, ಬೆಳಗಾವಿ ಐತಿಹಾಸಿಕ ಮತ್ತು ಸಾಂಸ್ಕೃತಿಕವಾಗಿ ಹಾಗೂ ಆಡಳಿತಾತ್ಮಕವಾಗಿ ಕರ್ನಾಟಕದ ಅವಿಭಾಜ್ಯ ಭಾಗವಾಗಿದೆ. ಈ ಬಗ್ಗೆ ಯಾವುದೇ ಗೊಂದಲ ಅಥವಾ ಸಂಶಯಕ್ಕೆ ಅವಕಾಶ ನೀಡಬಾರದೆಂದು ಒತ್ತಾಯಿಸಿದರು. ಮಹಾಜನ ಆಯೋಗ ವರದಿ ಈಗಾಗಲೇ ಸ್ಪಷ್ಟ ಅಭಿಪ್ರಾಯ ನೀಡಿದ್ದು, ಅದರ ಆಧಾರದ ಮೇಲೆ ಮಹಾನಗರ ಪಾಲಿಕೆ ಕೌನ್ಸಿಲ್ ಸಭೆಯಲ್ಲಿ ಅಧಿಕೃತ ನಿರ್ಣಯ ಅಂಗೀಕರಿಸಬೇಕೆಂದು ಆಗ್ರಹಿಸಿದರು. ಈಗಾಗಲೇ ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ, ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಹೇಳಿ ಮೇಹರ್ ಚಂದ್ ಮಹಾಜನ ವರದಿ ಆಯೋಗದ ಅವರು ವರದಿಯನ್ನು ಕೊಟ್ಟಿರ್ತಾರೆ ಕೇಂದ್ರ ಸರ್ಕಾರಕ್ಕೆ. ಹೀಗಾಗಿ ಅದನ್ನು ಕೂಡ ನಾವು ಕರ್ನಾಟಕ ಸರ್ಕಾರ ಆಗಲಿ ಕನ್ನಡಿಗರು ಒಪ್ಕೊಂಡಾಗಿದೆ. ಆದರೆ ಇವತ್ತು MES ದವರಿಗೆ ಅದು ಮಹಾಜನ ವರದಿ ಅವ್ರಿಗೆ ಇಷ್ಟ ಇಲ್ಲ. ಯಾಕಂದರೆ ಅವರಿಗೆ ಮಹಾಜನ ವರದಿ ಪ್ರಕಾರ ಅವರಿಗೆ ಬೆಳಗಾವಿ ಸಿಗೋದು ಅನ್ನೋ ಕಾರಣಕ್ಕೆ ಅವರು ಮಹಾಜನ ವರದಿಯನ್ನು ಅವರು ತಿರಸ್ಕಾರ ಮಾಡ್ತಾ ಇದ್ದಾರೆ. ಆದ ಕಾರಣಕ್ಕೋಸ್ಕರ ನಾವು ಕನ್ನಡಿಗರು ಅದನ್ನು ಮಹಾಜನ ವರದಿಯನ್ನು ಒಪ್ಕೊಂಡಿದ್ದೇವೆ. ಮಹಾಜನ ವರದಿ ಅಂತಿಮ ಮತ್ತು ಬೆಳಗಾವಿ ಯಾವತ್ತಿದ್ರೂ ಕರ್ನಾಟಕದ ಅವಿಭಾಜ್ಯ ಅಂಗ ಅನ್ನೋಂಥ ಮಾತನ್ನು ಕೂಡ ಮಹಾಜನ ವರದಿಯಲ್ಲಿ ಉಲ್ಲೇಖ ಆಗಿದ್ದರಿಂದ ನಾವು ಆ ವರದಿಯನ್ನು ಸ್ವೀಕಾರ ಮಾಡ್ತೇವೆ. ಆದ ಕಾರಣ ಇವತ್ತು ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಇವತ್ತು ಸಾಮಾನ್ಯ ಸಭೆ ನಡೀತಾ ಇದೆ. ಆ ಸಾಮಾನ್ಯ ಸಭೆಯಲ್ಲಿ ಇವತ್ತು 58 ಸದಸ್ಯರ ಪೈಕಿ ಇವತ್ತು 35 ಜನ BJP ಅವರು ಇದ್ದಿದ್ದರಿಂದ ಇವತ್ತು ಕನ್ನಡಿಗರ ಮೆಜಾರಿಟಿ ಇದೆ. ಆ ಮೆಜಾರಿಟಿಯಲ್ಲಿ ಇವತ್ತು ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಮತ್ತು ಮಹಾಜನ ವರದಿ ಅಂತಿಮ ಅಂತವನ್ನ ಗೊತ್ತುಗಳನ್ನು ಅಂಗೀಕಾರ ಮಾಡಬೇಕಂತೇಳಿ ನಾವು ಎಲ್ಲ ನಮ್ಮ ಉಪಮಹಾಪೌರು ಮತ್ತು ಮಹಾಪೌರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಅವರು ಮಾತಾಡುವಂಥ ನಂಬಿಕೆ ವಿಶ್ವಾಸವನ್ನು ಕನ್ನಡಿಗರು ಇಟ್ಟಿದ್ದೇವೆ. ಅವರು ನಮಗೆ ಹೋದ ಮಾರ್ಚ್ನಲ್ಲಿ ನಾವು ಅವ್ರಿಗೆ ಮನವಿ ಮಾಡಿಕೊಟ್ಟಿದ್ವಿ, ಸಮಾನ ಮನಸ್ಕರ ಕನ್ನಡಿಗರಿಂದ ನಾವು ಇದನ್ನು ನೀವು ಮಹಾಜನ ವರದಿ ಅಂತಿಮ ಹಾಗೂ ಕರ್ನಾಟಕದ ಬೆಳಗಾವಿ ಅವಿಭಾಜ್ಯ ಅಂಗ ಅನ್ನುವಂಥ ಮಾತನ್ನು ನೀವು ಇದನ್ನು ಅಂಗೀಕಾರ ಮಾಡಬೇಕಂತ ಹೇಳಿದ್ವಿ. ಅವರು ನಮಗೆ ಸಮಯಾವಕಾಶವನ್ನು ಕೋರಿದ್ರು. ಮಾರ್ಚ್ 20 ಮನವಿ ಕೊಟ್ಟಿದ್ವಿ. ಆದರೂ ಹೋದ ತಿಂಗಳು ಅವರು ಅಂದರು ಈ ತಿಂಗಳ ಮಾಡೋಕ್ಕಾಗಲ್ಲ, ಮುಂದಿನ ತಿಂಗಳು ನಾವು ಖಂಡಿತವಾಗಿ ಮಾಡ್ತೇವೆ ಅನ್ನೋಂಥ ಮಾತನ್ನು ಹೇಳಿದ್ರು. ಮಣ್ಣು ಕೂಡ ಮಾತಾಡಿದಾಗ ನಮಗೊಂದು ಆಶ್ವಾಸನೆ ಕೊಟ್ಟಿದ್ದಾರೆ ಅವರು. ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಮತ್ತು ಮಹಾಜನ ವರದಿ ಅಂತಿಮ ಅನ್ನೋಂಥ ಮಾಡ್ತೇವೆ ಅನ್ನೋಂಥ ವಿಶ್ವಾಸ ಕೊಟ್ಟಿದ್ದಾರೆ. ಅವರಿಗೆ ನಾವು ಎಲ್ಲ ಕನ್ನಡ ಪರ ಸಂಘಟನೆಗಳು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಇಲ್ಲಿ ಒಂದು ಪಕ್ಕದಲ್ಲಿ ಅದಕ್ಕೆ ಯಾರಾದರೂ ವಿರೋಧ ಪಟ್ಟಿದ್ರೆ ಅವರು ಈ ಕೂಡಲೇ ಅವರ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡಬೇಕು ಮತ್ತು ಈ ರಾಜಪೀಠ ತಲ್ಲಬೇಕು ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದೇವೆ. ಯಾಕಂದರೆ ಅವರು ಅಂಗೀಕಾರ ಮಾಡಿಲ್ಲ ಅಂದರೆ ಅವರು ಕನ್ನಡ ದ್ರೋಹಿಗಳು, ಅವ್ರು ಕನ್ನಡ ದ್ರೋಹಿಗಳು ಅಷ್ಟಾಗಿ ಒಕ್ಕೂಟದ ದ್ರೋಹಿಗಳು, ಪ್ರಜಾತಂತ್ರದ ದ್ರೋಹಿಗಳು ಅಂತ ಮಾತನ್ನು ಈ ಸಂದರ್ಭ ಇಷ್ಟಪಡ್ತಾ ಇದ್ದೀನಿ. ಯಾವುದೇ ಪಕ್ಷ ಆಗಿರಲಿ ಜಾತ್ಯತೀತವಾಗಿ ಅವರು ಪಕ್ಷಾತೀತವಾಗಿ ಇದನ್ನು ಸ್ವೀಕಾರ ಮಾಡಬೇಕು. ಅವರು ಮಾಡ್ತಾರಂಥ ಮಾತುಗಳನ್ನು ನಾವು ಕನ್ನಡಿಗರು ನಂಬಿಕೆ ವಿಶ್ವಾಸ ಇಟ್ಟಿದ್ದೇವೆ. ಈ ಮುಖಾಂತರ ನಾವು ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ, ಮಹಾಜನ ವರದಿ ಅಂತಿಮ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅನ್ನೋ ಹೇಳ್ತೀವಿ. ಈ ವೇಳೆ ಮಾತನಾಡಿದ ಕರ್ವೆ, ಮುಖ್ಯ ಗಡಿ ವಿಚಾರದಲ್ಲಿ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರುವ ಯಾವುದೇ ಬೆಳವಣಿಗೆಗಳನ್ನು ಸಹಿಸುವುದಿಲ್ಲ. ಬೆಳಗಾವಿ ಮಹಾನಗರ ಪಾಲಿಕೆ ಸಭೆಯಲ್ಲಿ ಮಹಾಜನ ವರದಿಯನ್ನು ಅಂಗೀಕರಿಸಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಎಂಬ ನಿರ್ಣಯ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದೆಂದು ಎಚ್ಚರಿಸಿದ್ರು. ಇದೇ ವೇಳೆ ಮೇಯರ್ ಹಾಗೂ ಪಾಲಿಕೆ ಸದಸ್ಯರು ಕನ್ನಡ ಪರ ನಿಲುವು ಸ್ಪಷ್ಟಪಡಿಸಬೇಕು. ಕನ್ನಡಿಗರ ಭಾವನೆಗಳಿಗೆ ಗೌರವ ನೀಡಿ ನಿರ್ಣಯ ಕೈಗೊಳ್ಳದಿದ್ರೆ ಮುಂದಿನ ದಿನಗಳಲ್ಲಿ ಮೇಯರ್ ಕಚೇರಿಗೆ ಮುತ್ತಿಗೆ ಹಾಕಿ ಹೋರಾಟ ತೀವ್ರಗೊಳಿಸಲಾಗುವುದೆಂದು ಶ್ರೀನಿವಾಸ್ ತಾಳೂಕುರ ಒತ್ತಾಯಿಸಿದ್ರು. ಕರ್ನಾಟಕ ರಾಜ್ಯದ ಬೆಳಗಾವಿ ಮಹಾನಗರ ಪಾಲಿಕೆ ಮಹಾತ್ಮ ವರದಿ ಆಗಲೇಬೇಕನ್ನುವಂಥ ಸುಮಾರು ವರ್ಷಾಂತರ ಹೋರಾಟ ನಡೆದಿದೆ. ಇವತ್ತು ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಒಳಗಡೆ ಎಲ್ಲ ಕಾರ್ಪೊರೇಟರ್ಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಒಳಗಡೆ ಸಭೆಯನ್ನು ನಡೀತಾ ಇದೆ. ಆ ಸಭೆಯಲ್ಲಿ ಮಹಾಧಮ ವರದಿ ಜಾರಿಗೆ ತರಲಿಲ್ಲ ಅಂದರೂ ಕೂಡ ನಿಮ್ಮನ್ನು ಒಬ್ಬರನ್ನು ಹೊರಗೆ ಬಿಡುವಂಥ ಅವಕಾಶ ಕೊಡೋದಿಲ್ಲ. ಇವತ್ತು ಇಷ್ಟ ಜನ ಬಂದೇವಂತ ತಿಳ್ಕೊಬೇಡಿ, ಸಾವಿರಾರು ಜನ ಇನ್ನೂ ಬರ್ತಾರ. ಮಹಾಜನ ವರದಿ ಆಗುವವರೆಗೆ ನಮ್ಮ ಹೋರಾಟ ಯಾವತ್ತೂ ನಿಂದಿರೋದಿಲ್ಲ. ಏನು ಮಾತು ಕೊಟ್ಟಿದ್ರಿ ಮೊನ್ನೆ, ಮಹಾಜನ ವರದಿ ಪಾಸ್ ಮಾಡ್ತೇವೆ, ಮಹಾಜನ ವರದಿ ಜಾರಿಗೆ ತರ್ತೇವೆ, ಎಲ್ಲಿ ತಂದಿರಿ? ಯಾರು ಹೇಳಿದರು? ಕರ್ನಾಟಕ ರಾಜ್ಯ ಸರ್ಕಾರ ನೇರವಾಗಿ ಹೇಳ್ತಾ ಇದ್ದೀವಿ ನಿಮಗೆ, ಇನ್ನು ಬರೋ ಚುನಾವಣೆಯಲ್ಲಿ
ನಿಮ್ಮ ಪಾಠವನ್ನು ಕಲಿಸ್ಬೇಕಾಗ್ತಿದೆ. ಮಹಾಜನ ವರದಿ ಜಾರಿಗೆ ತರಲಿಲ್ಲ ಅಂದರೂ ಕೂಡ ಆಗುವವರೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಉಳಿಕಿದ ಎಲ್ಲ ಕನ್ನಡ ಪರ ಸಂಘಟನೆ ಒಕ್ಕೂಟದ ಪರವಾಗಿ ಇವತ್ತೊಂದು ಹೋರಾಟ, ಮಹಾನಗರ ಪಾಲಿಕೆಗೆ ಮುತ್ತಿಗೆ ಹಾಕುವಂಥ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಮಹಾಜನ ವರದಿಯನ್ನು ಜಾರಿಗೆ ತರಲಿಲ್ಲ ಅಂದರೂ ಕೂಡ ಯಾರನ್ನು ಒಳಗಡೆ ಸಭೆ ಮಾಡ್ತಾ ಇದ್ದಾರಲ್ಲ ಅವ್ರಿಗೆ ಯಾರಿಗೂ ಹೊರಗೆ ಬಿಡೋದಿಲ್ಲ ಅಂತ ಈ ಹೋರಾಟ ನಡೆಸ್ತಾ ಇದ್ದೀವಿ. ಪ್ರತಿಭಟನೆಯ ಹಿನ್ನೆಲೆ ಮಹಾನಗರ ಪಾಲಿಕೆಯ ಕಚೇರಿಯ ಸುತ್ತಮುತ್ತ ಪೊಲೀಸರು ಬಿಗಿ ಬಂದೋಬಸ್ತ್ ಏರ್ಪಡಿಸಿದ್ರು. ಕೆಲಕಾಲ ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಸ್ಥಳಕ್ಕೆ ಮೇಯರ್ ಪ್ರೀತಿ ಕಾಮಕರ ಆಗಮಿಸಿ ನಿಮ್ಮ ಬೇಡಿಕೆಯನ್ನ ಸಭೆಯಲ್ಲಿ ಪ್ರಸ್ತಾವನೆ ಸಲ್ಲಿಸಿ ಚರ್ಚೆ ನಡೆಸಲಾಗುವುದೆಂದು ಪ್ರತಿಭಟನಾಕಾರರಿಗೆ ಮನವೊಲಿಸಿದ್ರು. ಶಿವಶಂಕರ ಹುಚ್ಚರೆಡ್ಡಿ, ಸಂಗೀತಾ ಕಾಂಬಳೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. शुभ क्षण आले, क्षण प्रेमळ है, रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.